ಹಾಯ್ ಎಲ್ರಿಗೂ ನಮಸ್ಕಾರ. ಸಡನ್ನಾಗಿ ಬೆಳಗ್ಗೆ ಅಂದ್ಕೊಳ್ದಿರ ತಿರುವಣ್ಣಾಮಲೈಗೆ ಬಂದಿದ್ದಾನೆ. ಜಸ್ಟ್ ಬೆಂಗಳೂರಿಂದ ಅಂದರೆ ಕುಂದಲಹಳ್ಳಿಯಿಂದ ಪ್ರಾರಂಭ ಆಗಿದ್ದ ಈ ಪ್ರಯಾಣ ಬೆಳಗಿನ ಜಾವ 3:30 ಹೊರಟ್ರೆ 2 ಕಡೆ ನಿಲ್ಲಿಸಿ ಮಾಡಿ ಹೋಟ್ಲು ತಿಂಡಿ ಕಾಫಿ ಅಂದ್ಕೊಂಡು ಸ್ವಲ್ಪ ನಾನು ಟಯರ್ಡ್ ಆಗಿದ್ದೆ ನೆನ್ನೆ ದಿನ. ಬಟ್ ಸ್ಟಿಲ್ ಓಕೆ, ಜರ್ನಿ ಮಾತ್ರ ಸೂಪರಾಗಿತ್ತು. ಹಾಗೆ ಹೊರಟು ಬರಬೇಕಾದ್ರೆ ಇಟ್ ಟೇಕ್ಸ್ 4 hours. ತುಂಬ ಹಾಯಾಗಿ ಬಂದಂಥ ಜರ್ನಿ ಇದು. ನಿಯರ್ಲಿ 250 kilometers ಫ್ರಮ್ ಕುಂದಲಹಳ್ಳಿ ಟು ತಿರುವಣ್ಣಾಮಲೈ. ಜರ್ನಿ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಫಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ, ಮೀನ್ಸ್ ಈ ವಿಡಿಯೋ ನೋಡಬೇಕಾದ್ರೆ ನಿಮಗೆ ಒಂದು ಫೋಟೋ ಅಪ್ಲೋಡ್ ಮಾಡಿರ್ತೀನಿ ಆಕಾಶದ್ದು. ಸ್ಕೈ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು 2 ರೂಟ್ ತೋರಿಸ್ತು. ಐ ಚೂಸನ್ ಕೃಷ್ಣಗಿರಿ ರೂಟ್. ಐ ಥಿಂಕ್ ಬರಬೇಕಾದ್ರೆ ಸುತ್ತಲೂ ಅಗ್ರಿಕಲ್ಚರಲ್ ಲ್ಯಾಂಡ್, ನೋಡೋದಕ್ಕೆ ಮಾತ್ರ ಕಣ್ಣಿಗೆ ಬಹಳ ಆನಂದ. ಹಿಲ್ಸ್, ಬೆಟ್ಟಗಳು, ಚಿಕ್ಕ ಚಿಕ್ಕ ಬೆಟ್ಟಗಳು, ಕಣ್ಣು ಹಾಯಿಸಿದಷ್ಟು ಹಸಿರು, ತೆಂಗಿನ ಮರಗಳು. ಆ್ಯಕ್ಚುಲಿ ನಾವು ಒಂದು ಟೈಮಲ್ಲಿ ನಾನು ಚಿಕ್ಕವನಾಗಿದ್ದಾಗ ನಮ್ಮೂರ ಹಾಗೆ ಕಾಣಿಸ್ತಿತ್ತು. ಬಟ್ ಇಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸೋತಿದ್ದಂತೂ ನಿಜ. ಜರ್ನಿನೇ ಎಂಜಾಯ್ ಮಾಡ್ಕೊಂಡು ಬಂದಂಥ ಸಂದರ್ಭ. ಸೊ ಮಧ್ಯದಲ್ಲಿ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಒಂದು 2-3 ಕಡೆ ಸ್ಟಾಪ್ ಮಾಡಿಕೊಂಡು 3:30 ಅಂದರೆ 4:30, 5:30, 6:30, 7:30, ನಿಯರ್ಲಿ ಒಂದು 8 ಗಂಟೆಗೆ ಬಂದೆ ಅಂದ್ಕೊಳ್ಳಿ. ಬರ್ತಿದ್ದಂಗೆ ನನ್ನ ಜೊತೆ ಬಂದಿದ್ದಂತಹ ಆ ಭಕ್ತಾದಿಗಳೇನಿದ್ದಾರೆ ಅವರಿಬ್ಬರೂ ಕೂಡ ಒಂದು ರೌಂಡು ಗಿರಿ ಪ್ರದಕ್ಷಿಣೆ ಕಾರಲ್ಲೇ ಮಾಡಿಸಿದೆ. ಬಿಕಾಸ್ ದೇ ಆರ್ ನಾಟ್ ರೆಡಿ ಟು ವಾಕ್. ಯೂಶ್ವಲಾಗಿ ತುಂಬ ಜನ ಬಂದವರು 14 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಸೊ ಅಷ್ಟು ಒಂದೇನಿದೆ ಡಿಸ್ಟೆನ್ಸ್, ಅದನ್ನು ಬೈ ವಾಕ್, ಚಪ್ಪಲಿ ಇಲ್ದಿರ ನಡ್ಕೊಂಡು ಬರೋವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಪ್ರಾರಂಭ ಆದಾಗ ಒಂದು ಗಣಪತಿಯ ದೇವಸ್ಥಾನ ಬರುತ್ತೆ, ವಿಘ್ನೇಶ್ವರಂದು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಪ್ರಾರಂಭ ಮಾಡಿದ್ರೆ ಅಲ್ಲಿ 8 ಲಿಂಗಗಳ ದರ್ಶನ ಆಗ್ತಾ ಹೋಗುತ್ತೆ ಒಂದೊಂದಾಗಿ. ಮೊದಲನೇದು ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ಹಾಗೆ ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನಲಿಂಗ ಅಂತ ಹೇಳಿಬಿಟ್ಟು ಹೀಗೆ 8 ಲಿಂಗಗಳ ದರ್ಶನ ಆಗುತ್ತೆ. ಆ ಮಧ್ಯದಲ್ಲಿ ಬೇರೆ ಬೇರೆ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಇರ್ತಕ್ಕಂಥ ದೇವಸ್ಥಾನ. ಈ ಮಧ್ಯದಲ್ಲಿ ಒಂದು ಸಣ್ಣ ಒಂದು ವಿಸ್ಮಯ ಏನಂದರೆ ಒಂದು ಜಿಂಕೆ ಬಂದಿತ್ತು. ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ ಏನಂತಂದರೆ ಆ ಜಿಂಕೆ ಕವರನ್ನು ತಿಂತಿತ್ತು. ಯಾಕೆ ಹೇಳಿದೆ ಅಂತಂದರೆ, ನಾವು ನಮ್ಮ ಒಂದು ಭಕ್ತಿ ಮತ್ತು ಈ ಥರ ಬಂದಾಗ ಆ ಕವರ್ ತಿಂತಿದ್ದ ಜಿಂಕೆಯನ್ನು ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದ್ದು ನಿಜ. ನಾವು ಅದಕ್ಕೆ ಹೊಸದನ್ನು ಹೇಳಿಸ್ಕೊಡ್ತಿದ್ದೀವೇನೋ ಅಂತ. ಬಟ್ ನಾನು ಆ ಕಡೆ ಹೋಗೋದಕ್ಕೆ ಆಗ್ತಿರಲಿಲ್ಲ. ಅದೆಲ್ಲ ಅಡ್ಡ ಹಾಕಿದ್ರು. ಇವನ್ ನಾವು ಹೋಗಲೂಬಾರ್ದು. ಬಟ್ ಅದನ್ನು ನಾನೇನು ಮಾಡೋಕ್ಕಾಗದೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹಾಗೆ ಮುಂದೆ ಬಂದೆ. ಸೊ ಇಂಥ ಘಟನೆಗಳಾದಷ್ಟು ನಿಂತರೆ ಒಳ್ಳೇದು ಅನಿಸುತ್ತೆ. ಜಿಂಕೆಗಳು ಮತ್ತು ಕೆಲವೊಂದು ಸಲ ಕೋತಿಗಳು ನೋಡಿರ್ತೀವಿ, ಏನಾದರೂ ಸಿಕ್ಕಿದಾಗ ಅದು ಎಳೆದು ಆ ಕವರನ್ನು ಎಳೆದು ತಿನ್ನುವಂಥ ಸಂದರ್ಭದಲ್ಲಿ ಕವರ್ ಹೋಗ್ತಕ್ಕಂಥದ್ದು. ಆಮೇಲೆ ಈ ಹಸುಗಳು ಕೂಡ ಅಷ್ಟೇ, ಪಾಪ ಏನೋ ಸಿಗುತ್ತೆ ಅಂತ ಹಸುವಿಗೆ ಅದು ಹಣ್ಣುಗಳೆಲ್ಲ ಕವರಲ್ಲಿ ಹಾಕಿದಾಗ ಅದು ಅಗದು ಇಟ್ ಟೇಕ್ಸ್ ಇನ್ಸೈಡ್. ಒಂದು ಸಣ್ಣ ಆಹಾರನೇ ನಮ್ಮ ದೇಹಕ್ಕೆ ಬೇಡದಂಥ ಸಂದರ್ಭದಲ್ಲಿ ನಾವು ತಿಂದಾಗ ನಮ್ಗೆ ಹೊಟ್ಟೆ ನೋವು ಬರ್ತದೆ. ಅಂಥದ್ರಲ್ಲಿ ಆ ಮೂಕ ಜೀವಿಗಳು ಗೊತ್ತಿಲ್ಲದೆ ಅಂಥ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೆ ಹೇಳ್ಕೊಳ್ಳೋದಕ್ಕೂ ಯಾರೂ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಯಾರೂ ಇರೋದಿಲ್ಲ. ಸೊ ವಿ ಹ್ಯಾವ್ ಟು ಥಿಂಕ್ ದಿಸ್. ಇದೆಲ್ಲ ಹೇಳ್ತಿದ್ದೇನೆ, ಪಾಲಿಸೋದು ಬಹಳ ಕಷ್ಟ ಇರ್ತದೆ. ಬಟ್ ವಿಲ್ ಟ್ರೈ. ನಾನೆಲ್ಲ ಹೇಳ್ತೀನಿ ಅಂತಂದರೆ ನಾನು ಪಾಲಿಸೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಓಕೆ, ಅಪಾರ್ಟ್ ಫ್ರಮ್ ದಿಸ್, ಅದಾದಮೇಲೆ ಅವರು ರಮಣಾಶ್ರಮಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಒಂದಷ್ಟು ಹೊತ್ತು ರಮಣಾಶ್ರಮದಲ್ಲಿ ಸ್ಪೆಂಡ್ ಮಾಡಬೇಕು ಅಂದರು. ಸೊ ಅಲ್ಲಿಂದ ಅವ್ರನ್ನ ಒಂದು ಗಿರಿ ಪ್ರದಕ್ಷಿಣೆಯನ್ನು ಮುಗಿಸಿ ರಮಣಾಶ್ರಮಕ್ಕೆ ಕರ್ಕೊಂಬಂದು ರಮಣಾಶ್ರಮದಲ್ಲಿದ್ದರು. ಆ ನಂತರದಲ್ಲಿ ಅವರು ಬೈ ವಾಕ್ ಸ್ಕಂದಾಶ್ರಮಕ್ಕೆ ಹೋಗ್ತಾರೆ. ಸ್ಕಂದಾಶ್ರಮಕ್ಕೆ ಹೋಗಿ ಅಲ್ಲಿ ಅದೊಂದು ಬೆಟ್ಟ, ಅಲ್ಲಿ ವಿರೂಪಾಕ್ಷ ಕೇವ್ ಅಂತ ಹೇಳಿ, ಆ ಗುಹೆಯನ್ನು ನಾವು ಕಾರ್ನಲ್ಲಿ ಹೋಗೋಕ್ಕಾಗಲ್ಲ, ಬೈ ವಾಕ್ ಹೋಗಬೇಕು. ಅದನ್ನೆಲ್ಲ ನೋಡಿಕೊಂಡು ಅನಂತರದಲ್ಲಿ ಅರುಣಾಚಲನ ದರ್ಶನವನ್ನು ಮಾಡಿಕೊಂಡು ಹೊಟ್ಟೆಗೇನಾದರೂ ಸ್ವಲ್ಪ ತಿನ್ಕೊಂಡು ಮಾಡಿಕೊಂಡು, ಸೊ
ಆಮೇಲೆ ಸ್ವಲ್ಪ ಗೀಪಿಂಗ್ ಮಾಡೋ ಹಾಗಿದ್ದರೆ ಇಲ್ಲೇ ಒಂದಷ್ಟು ವಸ್ತುಗಳು ಸಿಗುತ್ತೆ. ಸೊ ಇಲ್ಲಿ ಏನು ಪ್ರಸಿದ್ಧವಾಗಿರ್ತಕ್ಕಂಥ ವಸ್ತುಗಳು ಅಂತಂದರೆ ಒಂದಷ್ಟು ಈ ವಿಗ್ರಹಗಳು ಮುಂತಾದೆಲ್ಲ ಮಾರ್ತಾ ಇರ್ತಾರೆ. ನೀವು ಅದನ್ನು ಶಾಪಿಂಗ್ ಮಾಡ್ಬೋದು. ಬಟ್ಟೆಗಳು ತಮಿಳ್ನಾಡಲ್ಲಿ ಫೇಮಸ್ ಆಗಿರುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಆಮೇಲೆ ಟೀ ಕುಡಿಯೋದು ಮರಿಬೇಡಿ. ತಮಿಳ್ನಾಡಲ್ಲಿ ಟೀ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಗ್ಲಾಸಲ್ಲಿ ಹಾಕ್ಕೊಡ್ತಾರೆ ಟೀನ ಕುಡಿಬೇಕು. ನಾರ್ಮಲಿ ಪೇಪರ್ ಗ್ಲಾಸ್ ಇದೆಲ್ಲ. ಸೊ ಬಹಳ ಟೇಸ್ಟಿಯಾಗಿರುತ್ತೆ ಅದೊಂದು ಇದ್ರದ್ದು ಏನದು ಕೆಂಡದಲ್ಲಿ ಮಾಡತಕ್ಕಂಥ ಕಾಫಿ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸನ್ನು ತೆಗೆದುಕೊಂಡಾಗ ನಿಮಗೆ ಯೂಶ್ವಲಿ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್. ಇದಿಷ್ಟನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ ಸಾಯಂಕಾಲದವರೆಗೂ ಒನ್ ಡೇ ಯು ಕ್ಯಾನ್ ಸ್ಪೆಂಡ್ ಹಿಯರ್. ಏಕೆಂದರೆ ಗಿರಿ ಪ್ರದಕ್ಷಿಣೆ ನಡ್ಕೊಂಡು ಮಾಡಿ ಇಂಥದ್ದೆಲ್ಲ ಮಾಡಿದಾಗ ನಿಮಗೆ ಒಂದಿನ ಬಹಳ ಅದ್ಭುತವಾಗಿರುತ್ತೆ ಸ್ಪೆಂಡ್ ಮಾಡೋದಕ್ಕೆ. ಆ ಬೆಟ್ಟಕ್ಕೆ ಹೋದಾಗ, ಸ್ಕಂದಗಿರಿಗೆ ಹೋದಾಗ ನೀವು ಫೋಟೋಗಳನ್ನು ತೆಗೆದುಕೋಬೋದು, ಬಹಳ ಚೆನ್ನಾಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ದ ಬ್ಯೂಟಿ ಆಫ್ ಈ ಯಾರು ಈ ಅರುಣಾಚಲೇಶ್ವರನನ್ನು ಕಟ್ಟಿಸಿರ್ತಕ್ಕಂಥ ರಾಜರಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ದೇವಸ್ಥಾನವನ್ನು ನೋಡಿದಾಗ ಅದು ಅಸಾಧ್ಯ ಅಲ್ಲ ರೀ, ನಿಜ ಹೇಳಬೇಕು ಅಂತಂದರೆ. ಟೆಕ್ನಾಲಜಿ ಇಲ್ಲದ ಟೈಮಲ್ಲಿ ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ, ಇವತ್ತು ನಾವು ಇಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡು ಆವತ್ತಿನ ಕಾಲದಲ್ಲಿ ಆನೆಗಳನ್ನು ಪಳಗಿಸಿ ಅವುಗಳನ್ನು ಬಳಸ್ಕೊಳ್ತಕ್ಕಂಥ ದಿನಗಳಿತ್ತು ಅಂತ ನಾವು ಇತಿಹಾಸದಲ್ಲಿ ಓದಿರ್ತಕ್ಕಂಥದ್ದು. ಆದರೆ ಇವತ್ತು ಎಲ್ಲವನ್ನು ಕೂಡ ಸುಲಭವಾಗಿ ವೈಜ್ಞಾನಿಕವಾಗಿ ಹೇಗೆ ಅದನ್ನು ಬಳಸ್ಬೋದು, ಅಗಿಯೋದಕ್ಕೆ ಜನಗಳು ಬೇಕಿತ್ತು. ಇವತ್ತು JCBನಲ್ಲಿ 2 ಮಿನಿಟ್ಸಲ್ಲಿ ಒಂದು ಸಲ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು 10 ಜನ ಮಾಡೋ ಕೆಲಸನ ಈಸಿಯಾಗಿ ತುಂಬ ಕಡಿಮೆ ಟೈಮ್ನಲ್ಲಿ JCBಗಳು ಮಾಡಿ ಮುಗಿಸ್ಬಿಡ್ತಾರೆ. ಅಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿರಬೇಕಾದ್ರೆ ಸ್ಟಿಲ್ ವಿ ಆರ್ ಥಿಂಕಿಂಗ್ ಅಬೌಟ್ ರಾಜರು ಹಾಗೆ ಮಾಡಿದ್ರು ಅಂತ. ಬಟ್ ಇವತ್ತು ಅಂತಹ ಒಂದು ನಿರ್ಮಾಣಗಳು ನಡೆದರೆ ಒಳ್ಳೆಯದು ಅನಿಸುತ್ತೆ ಎಲ್ಲ ಕಡೆ ಕೂಡ. ಏಕೆಂದರೆ ಯಾವಾಗ ಹೊರಗಡೆಯಿಂದ ಜನಗಳು ಇಂಥ ಯಾತ್ರಾ ಸ್ಥಳಗಳಿಗೆ ಬರ್ತಾರೆ, ಸೊ ಆಟೋಮೆಟಿಕಲಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಜೀವನೋಪಾಯ ಸಿಗುತ್ತೆ. ಹಾಗೆ ಈ ಜಾಗ ಕೂಡ ಭಾಳ ಶುದ್ಧತೆಯನ್ನು ಮೇಂಟೈನ್ ಮಾಡಿದ್ದಾರೆ. ನೋಡಿದಾಗ ಅನಿಸುತ್ತೆ ಹೀಗೆ ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಸೊ ವಿಶೇಷವಾಗಿ ಈ ಅರುಣಾಚಲೇಶ್ವರನನ್ನು ನೋಡೋದಕ್ಕೋಸ್ಕರ ಹುಣ್ಣಿಮೆಯ ದಿನ ಪ್ರಿಫರ್ ಮಾಡ್ತಾರೆ. ಭಾಳಷ್ಟು ಕ್ರೌಡ್ ಇರುತ್ತೆ. ಬಟ್ ಇವತ್ತು ನಾನು ಬಂದಿರೋ ದಿನ ಅಷ್ಟು ಕ್ರೌಡೇನಿಲ್ಲ. ಬಟ್ ಸ್ಟಿಲ್ ಎಲ್ಲರೂ ಕೂಡ ಬಹಳಷ್ಟು ಜನ ಅರುಣಾಚಲೇಶ್ವರನನ್ನು ದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ದಿಸ್ ಇಸ್ ಸೆಕೆಂಡ್ ಟೈಮ್. ನನ್ನ ಕ್ಲೈಂಟ್ಸ್ ಅಂದರೂ ತಪ್ಪಿಲ್ಲ ಅಥವಾ ಭಕ್ತಾದಿಗಳಂದರೂ ತಪ್ಪಿಲ್ಲ. ಅವ್ರ ಜೊತೆ ಐ ಆಮ್ ಎಂಜಾಯಿಂಗ್ ದಿಸ್ ಬ್ಯೂಟಿ ಆಫ್ ನೇಚರ್. ಇಂಥ ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ. ಸೊ ಮಾಡೋ ಕೆಲಸದಲ್ಲಿ ನಾವು ಮಗ್ನರಾದಾಗ ನಿಜವಾಗ್ಲೂ ಅದರಲ್ಲಿರ್ತಕ್ಕಂಥ ಸೌಂದರ್ಯ ಸೊಬಗನ್ನು ಅನುಭವಿಸೋದಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಸೊ ನಿಮಗೆ ಕೂಡ ಆ ಅರುಣಾಚಲೇಶ್ವರನ ಆಶೀರ್ವಾದ, ಹಾಗೆ ಆ 8 ಲಿಂಗಗಳೇನಿದೆ ಆ 8 ಲಿಂಗಗಳ ದರ್ಶನ, ಜೊತೆಯಲ್ಲಿ ರಮಣ ಮಹರ್ಷಿಗಳು ಅವರ ಒಂದಷ್ಟು ಫಿಲಾಸಫಿಕ್ ಥಾಟ್ಸ್ ಏನಿದೆ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಸ್ಪಿರಿಚುವಲ್ ಅವೇಕನ್ ಅಥವಾ ಒಂದಷ್ಟು ಈ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಿಂತನೆಗಳೇನಿದೆ ಇದು ಯಾವುದೂ ಕೂಡ ಅದು ಒಬ್ಬರು ಹೇಳ್ಕೊಡ್ತಕ್ಕಂಥದ್ದಲ್ಲವೇ ಅಲ್ಲ. ಸ್ವತಃ ತಾವೇ ಅನುಭವಿಸಿದಾಗ ಮಾತ್ರ ಅದರ ಅನುಭವವನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ಲ್ಯಾನ್ 1 ಡೇ ಟ್ರಿಪ್. ಹಾಗೆ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೇನೆ, ಈ ಆಶ್ರಮಗಳು ಅಂತ ಬಂದಾಗ ಆಶ್ರಮದಲ್ಲಿರ್ತಕ್ಕಂತಹ ವಿಚಾರಗಳನ್ನು ನೀವು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ ಆಶ್ರಮಗಳು ಬಹಳಷ್ಟು ಟೀಚ್ ಮಾಡುತ್ತೆ. ಅದರಲ್ಲಿ ಇಂಥ ರಮಣ ಮಹರ್ಷಿಗಳಂಥ ಅನೇಕ ಆಧ್ಯಾತ್ಮಿಕ ಗುರುಗಳು ಬಹಳಷ್ಟು ಸಂದೇಶಗಳನ್ನು ಕೊಟ್ಟಿರ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಆದರೆ ಅದನ್ನು ನಿಜವಾಗ್ಲೂ ಅನುಭವಿಸಿ ಆನಂದವಾಗಿರ್ತಕ್ಕಂಥ ಜನಗಳಿಗೆ ಮಾತ್ರ ಅದರ ಸೊಬಗು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಫ್ರೀ ಟೈಮಲ್ಲಿ ಫಿಲಾಸಫಿಕ್ ಆಗಿರ್ತಕ್ಕಂಥ ಹಲವಾರು ವಿಚಾರಗಳು, ನಮ್ಮ ವಿವೇಕಾನಂದರಾಗಿರ್ಬೋದು, ಹಾಗೆ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಬಹಳಷ್ಟು ಆಧ್ಯಾತ್ಮಿಕ ಗುರುಗಳು ಬಹಳಷ್ಟು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗೌಪ್ಯವಾಗಿ ಹೇಳಿರ್ತಾರೆ. ಅದನ್ನು ನಾವು ಜೀವನದಲ್ಲಿ ಆನಂದಿಸಬೇಕು, ಆಹ್ಲಾದಿಸಬೇಕು, ಹಾಗೆ ಅದನ್ನು ಅಳವಡಿಸ್ಕೋಬೇಕು. ಯಾವಾಗ ಹೇಗೆ ಅನ್ನೋದನ್ನು ನಿಮ್ಮ ಅನುಭವ ಸ್ವತಃ ಹೇಳ್ತಾ ಹೋಗ್ತದೆ. ಎಲ್ಲರಿಗೂ ಧನ್ಯವಾದ. ಮತ್ತೆ ಬರ್ತೇನೆ ಅರುಣಾಚಲೇಶ್ವರನ ನೋಡೋದಕ್ಕೆ. ಮತ್ತು ಯಾರೋ ಒಬ್ಬರು ನನಗೆ ಮೇ ಬಿ ಆ ಈಶ್ವರನ ಆಶೀರ್ವಾದ ಇದ್ದರೆ ಮತ್ತೆ ಯಾರೋ ಒಬ್ಬರು
ಫೋನ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಣೀಂದ್ರ, ISTA, ಇಷ್ಟ ಫಣೀಂದ್ರ. ಕೀಪ್ ವಾಚಿಂಗ್, ಇನ್ನಷ್ಟು ವಿಚಾರಗಳು ಬರುತ್ತೆ. ದಯವಿಟ್ಟು ನೋಡಬೇಕು ಅಂತ ಹಾಗೆ ಕೇಳಬೇಕು ಅಂದ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.